ನಮಸ್ಕಾರ ಎಲ್ಲರಿಗೂ. ಎಲ್ಲ ಹೆಂಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಮಿಸ್ಟರ್ ಲಾಯರ್ ಸರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸುಸ್ವಾಗತ. ಸುಮಾರು ದಿನ ಆಯಿತು ನಾನು ವೀಡಿಯೋನ ಪೋಸ್ಟ್ ಮಾಡಿ ಈ ಚಾನಲಲ್ಲಿ. ಏಕೆಂತಂದರೆ ಈಗ ಅಂದರೆ ಸೀಸನ್ ಆಗಿರೋದ್ರಿಂದ ಒಂದಷ್ಟು ಒಳ್ಳೊಳ್ಳೆ ಎಕ್ಸ್ಪ್ರೆಷನ್ನ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಅದರ ಬ್ಯುಸಿನಲ್ಲಿ ಓಡಾಡ್ತಾ ಇದ್ದೀನಿ. ಹಂಗಾಗಿ ಈ ಲಾಯರ್ ಸರ್ ಚಾನಲಲ್ಲಿ ವೀಡಿಯೋಗಳನ್ನ ಮಾಡೋಕ್ಕೆ ಆಗಿರಲಿಲ್ಲ. ಬಟ್ ಈಗೇನಪ್ಪ ಅಪ್ಡೇಟ್ ಅಂತಂದರೆ, ನೀವು ಈ ಚಾನಲ್ನ ಆಲ್ಮೋಸ್ಟ್ ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಜಾಸ್ತಿ ನೋಡ್ತಾ ಇದ್ದೀರಾ ಅಂತಂದರೆ ನನಗೆ ಗೊತ್ತಿರೋಂಗೆ ಈ ಚಾನಲ್ ಒಳಗಡೆ ಎಷ್ಟೋ ಲಾ ಸ್ಟೂಡೆಂಟ್ಸ್ಗಳು ನೋಡ್ತಾ ಇರ್ತೀರ. ಯಾಕೆಂದರೆ ಏನಾದ್ರು ಒಂದು ಇನ್ಫಾರ್ಮೇಷನ್ ಸಿಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ. ಸೊ ಇವತ್ತು ನಾನು ಹೇಳ್ತಾ ಇರೋ ಈ ಮಾಹಿತಿನೂ ಕೂಡ ಈ ಅಡ್ವೊಕೇಟ್ ಅಂದರೆ ಈ ಲಾ ಸ್ಟೂಡೆಂಟ್ ಯಾರ್ಯಾರು ಓದ್ತಾ ಇದ್ದೀರೋ ಅವ್ರಿಗೆ ಯೂಸ್ ಆಗುತ್ತೆ. ಆ್ಯಂಡ್ ಜನರಲ್ ಆಡಿಯನ್ಸ್ ನೀವೇನಿದ್ರೋ ನಿಮಗೂ ಕೂಡ ಯೂಸ್ ಆಗುತ್ತೆ. ಯಾಕೆ ಅಂತಂದರೆ ಸುಮಾರು ದಿನದಿಂದನೂ ಕೂಡ ನೀವು ಈ ವಕೀಲರ ಪರಿಷತ್ತಿಗೆ ಒಂದು ಎಲೆಕ್ಷನ್ ನಡೀತಾ ಇದೆ, ಆ ಚುನಾವಣಾ ಬ್ಯುಸಿ ಎಲ್ಲ ಕಡೆ ನಡೀತಾ ಇದೆ. ನಿಮಗೆ ಗೊತ್ತಿರೋ ಅಡ್ವೊಕೇಟ್ಸ್ಗಳು ಯಾರದೇ ಒಂದು ಪ್ರೊಫೈಲು ಸ್ಟೇಟಸ್ನ ನೋಡ್ತು ಅಂತಂದರೆ ಅಲ್ಲಿ ಅವರು ಚುನಾವಣಾ ಪ್ರಚಾರನ ಮಾಡ್ತಾ ಇದ್ದಾರೆ. ಹಾಗಾದರೆ ಏನಪ್ಪ ಇದು ಅಡ್ವೊಕೇಟ್ಸ್ದು ಚುನಾವಣೆ ಅಂತಂದರೆ ಏನು, ಯಾತಕ್ಕೆ, ಇದು ಏನಕ್ಕೆ ಬೇಕು ಅನ್ನೋ ಒಂದಷ್ಟು ಡೌಟ್ಸ್ಗಳಿರುತ್ತೆ. ಅದನ್ನು ಕ್ಲಿಯರ್ ಮಾಡೋಂಥ ಪ್ರಯತ್ನನೇ ಈ ವಿಡಿಯೋದಲ್ಲಿ ಇರುತ್ತೆ. ಈಗ ಏನಾದರೂ ಒಂದು ತೊಂದರೆ ಆಯಿತು ಅಂತಂದರೆ ನ್ಯಾಯ ಹುಡುಕಬೇಕು ಅನ್ನೋ ಹಾದಿನಲ್ಲಿ ಮೊದಲು ಸಿಗೋರು ಯಾರು? ಅಡ್ವೊಕೇಟ್ಸ್ಗಳು. ನಮಗೇನಾದ್ರು ತೊಂದರೆ ಆಯಿತು ಅಂತಂದರೆ ಫಸ್ಟ್ ಒಬ್ಬರು ಕಾನೂನು ಬಲ್ಲಿರ್ತಕ್ಕಂಥ ಒಬ್ಬರು ಅಡ್ವೊಕೇಟ್ನ ನೋಡೋಣ ಅಂತ ಹೇಳ್ತೀವಿ. ಅದೇ ಒಬ್ಬರು ಅಡ್ವೊಕೇಟ್ಗೆ ತೊಂದರೆ ಆಯಿತು ಅಂತಂದರೆ ಅವ್ರು ಯಾರನ್ನು ನೋಡ್ತಾರೆ? ಸೊ ಅಡ್ವೊಕೇಟ್ಗೂ ಕೂಡ ತೊಂದರೆಗಳು ಬರುತ್ತೆ. ಯಾವುದು? ಮೆಂಬರ್ಶಿಪ್ದಾಗಿರ್ಬೋದು, ಅಥವಾ ಹೊಸದಾಗಿ ಎನ್ರೋಲ್ಮೆಂಟ್ ಆಗೋಂಥ ಹೊಸ ಒಂದು ವಿದ್ಯಾರ್ಥಿಗಳು, ಅಂದರೆ ಆಗ್ತಾನೆ ಬಂದಿರ್ತಾರಲ್ಲ ಕಿರಿಯ ವಕೀಲರು, ಅವರಾಗಿರ್ಬೋದು. ಸೊ ಈ ಥರ ಸುಮಾರು ವಿಚಾರಗಳಿದೆ. ಸೊ ಹಿಂಗೆಲ್ಲ ತೊಂದರೆ ಆದಾಗ ಅವ್ರು ಎಲ್ಲಿಗೆ ಅಂತ ಹೋಗಿ ಅಪ್ರೋಚ್ ಮಾಡಬೇಕು? ಸೊ ಅದಕ್ಕೆ ಅಂತಂದ್ಬಿಟ್ಟು ಏನು ಮಾಡುತ್ತೆ, ಅಡ್ವೊಕೇಟ್ ಆ್ಯಕ್ಟ್ 1961 ಬಂದ ನಂತರ ಈ ಥರ ಅಡ್ವೊಕೇಟ್ಸ್ಗಳಿಗೆ ಅಂತಂದ್ಬಿಟ್ಟು ಒಂದು ಪರಿಷತ್ತು ಇರಬೇಕು, ಒಂದು ಸಂಘ ಪರಿವಾರ ಥರ ಇದು. ಅಂದರೆ ವಕೀಲರೆಲ್ಲರೂ ಕೂಡ ಸೇರಿಕೊಂಡು ಅವ್ರಿಗೆ ಆದಂಥ ಒಂದು ಪರಿಷತ್ತಿತ್ತು ಅಂತಂದರೆ ತುಂಬ ಯೂಸ್ ಆಗುತ್ತೆ ಅಂತ ಹೇಳಿ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತ ನಾವೇನು ಕರಿತೀವೋ ಅದರ ಅಂಡರಲ್ಲಿ ಎವ್ರಿ ಒಂದು ರಾಜ್ಯಗಳಿಗೂ ಕೂಡ ಸೇರಿ ಸ್ಟೇಟ್ ಬಾರ್ ಕೌನ್ಸಿಲ್ ಅಂತ ಆಗುತ್ತೆ. ಆ ಸ್ಟೇಟ್ ಬಾರ್ ಕೌನ್ಸಿಲಲ್ಲಿ ಈ ಥರ ಒಂದು ಎಲೆಕ್ಷನ್ನು ಕೂಡ ನಡೆಯುತ್ತೆ. ಸೊ ಏನಕ್ಕಪ್ಪ ಈ ಎಲೆಕ್ಷನ್ ಅಂತಂದರೆ, ಈಗ ಒಂದು ಫುಲ್ ಕಮಿಟಿ ಒಳಗಡೆ ಒಂದಷ್ಟು ಅಧ್ಯಕ್ಷರು, ಮೆಂಬರ್ಸು, ಈಗ ನಡೀತಾರ ಮೆಂಬರ್ ಎಲೆಕ್ಷನ್ಗೆ ಏನಾಗುತ್ತೆ, ಒಂದಷ್ಟು ಜನ ಎಲೆಕ್ಟ್ ಆಗ್ತಾರೆ. ಅವ್ರು ಎಲೆಕ್ಟ್ ಆದಮೇಲೆ ಅವ್ರು ಏನು ಹೇಳ್ತಾರೆ ಅಂತಂದರೆ ಒಂದಷ್ಟು ಆಶ್ವಾಸನೆಗಳನ್ನ ಕೊಡ್ತಾರೆ. ಕಿರಿಯ ವಕೀಲರಿಗೆ ಒಂದು ಧನ ಸಹಾಯನ ಮಾಡೋಂಥದ್ದನ್ನ ಸ್ಕೀಮ್ಗಳನ್ನ ತರ್ತೀವಿ, ಅಥವಾ ನಿಮಗೆ ಲೈಫ್ ಇನ್ಶೂರೆನ್ಸನ್ನ ಕೊಡೋಂಥ ಪ್ರಯತ್ನಗಳನ್ನ ಮಾಡ್ತೀವಿ. ಈ ಥರ ಬೇರೆ ಬೇರೆ ಬೇಡಿಕೆಗಳನ್ನು ನಾವು ಪೂರೈಸ್ತೀವಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟು ಈ ಒಂದು ಚುನಾವಣೆಗೆ ನಿಂತು ಅಡ್ವೊಕೇಟ್ಸ್ಗಳ ಪರವಾಗಿ ಕೆಲಸನ ಮಾಡ್ತಾರಲ್ಲ, ಅದಕ್ಕೋಸ್ಕರ ಈ ಚುನಾವಣೆ ಅವಶ್ಯಕತೆ ಇದೆ. ಸೊ ನಾನು ಕೂಡ ಇವತ್ತು ನನ್ನ ಮತವನ್ನು ಚಲಾಯಿಸೋಕ್ಕೋಸ್ಕರ ಬೆಂಗಳೂರಿಂದ ಮೈಸೂರಿಗೆ ಹೋಗ್ತಾ ಇದ್ದೀನಿ. ಯಾಕೆ ಅಂತಂದರೆ ನಂದು ಮೆಂಬರ್ಶಿಪ್ ಇರೋದು ಬಂದ್ಬಿಟ್ಟು ಮೈಸೂರಲ್ಲಿ. ಸೊ ಈಗ ನನ್ನ ಜರ್ನಿ ವಿನಯ್ ಜೊತೆ ಮೈಸೂರು ಕಡೆಗೆ ಹೋಗ್ತಾ ಇದೆ. ವಿನಯ್, ಏನನ್ಸುತ್ತೆ ಈಗ ನಿನಗೆ ನಾನೀಗ ಹೇಳಿದಂಥ ಮಾಹಿತಿಗಳ ಪ್ರಕಾರ? ಕೇಳಿರಲಿಲ್ವಾ? ಹೌದಾ? ಆ್ಯಕ್ಚುಲಿ ನಾನು ವಿನಯ್ಗೂ ಕೂಡ ಹೇಳಿರಲಿಲ್ಲ ಅಂತಂದರೆ ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅನ್ನೋದನ್ನೇನು ವಿನಯ್ಗೆ ಮಾಹಿತಿನ ಕೊಟ್ಟಿರಲಿಲ್ಲ. ಸೊ ಏನು ಅನ್ನಿಸ್ತು ಇದನ್ನು ಕೇಳಿ? ಇದು ಒಂಥರ ಹೊಸ್ದಾಗಿದೆ, ಇದು ಬೇಕು ಆ್ಯಕ್ಚುಲಿ. ನೋಡೋಣ ಅದು ಯಾವ ಥರ ಇರುತ್ತೆ ಏನು ಅಂತ. ಆ್ಯಕ್ಚುಲಿ ವಿನಯ್ನ ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬಾ, ಒಂದು ಒಳ್ಳೆ ಮಜಾ ಇರುತ್ತೆ, ನಿಮಗೆ ತೋರಿಸ್ಕೊಡ್ತೀನಿ. ಸೇಮ್ ಇಲ್ಲಿ ಹೆಂಗೆ ಎಲೆಕ್ಷನ್ ನಡೆಯುತ್ತೋ ಅದೇ ಥರ ಕೋರ್ಟಲ್ಲಿ ಎಲೆಕ್ಷನ್ ನಡೆಯುತ್ತೆ. ಈಗ ಮೈಸೂರು ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಕರ್ಕೊಯ್ತೀನಲ್ಲ, ಆಲ್ಮೋಸ್ಟ್ ಕೋರ್ಟಲ್ಲೇ ಹೆಂಗೆ ನಡೆಯುತ್ತೆ ಅಂತ ತೋರ್ಸೋಂಥ ಪ್ರಯತ್ನ. ಈಗ ಯೂಶ್ವಲಿ ಹೆಂಗಾಗುತ್ತೆ ಅಂತಂದರೆ, ಈಗ ಅಡ್ವೊಕೇಟ್ಸ್ ಅಂದ ತಕ್ಷಣ ಅವ್ರಿಗೆ ಪ್ರಾಬ್ಲಮ್ ಇಲ್ಲ ಅಂತಲ್ಲ. ಈಗ ನಮ್ಗೇನಾಗುತ್ತೆ, ಬೇರೆ ಅಡ್ವೊಕೇಟಿಂದ ತೊಂದರೆ ಆಗುತ್ತೆ. ಈಗ ನಾನು ಕಿರಿಯ ವಕೀಲ ಅಲ್ವಾ, ಸೊ ನನಗೆ ಯಾರೋ ಒಬ್ರು ಸೀನಿಯರ್ ಅಡ್ವೊಕೇಟಿಂದ ಏನೋ ಒಂದು ತೊಂದರೆ ಆಗ್ತಿರುತ್ತೆ, ಬೆದರಿಕೆಗಳು ಬರ್ತಾ ಇರ್ತದೆ. ನಾನು ಹಂಗೆ ಮಾಡ್ತೀನಿ, ಹಿಂಗೆ ಮಾಡ್ತೀನಿ, ಈ ಥರದ ಸಮಸ್ಯೆಗಳು, ಅಥವಾ ಕಾನೂನು ಸಮಸ್ಯೆಗಳು, ಅಥವಾ ಮೆಂಬರ್ಶಿಪ್ಪಲ್ಲಿ ಅಂದರೆ ನಾವೇನಾದರೂ ಶಿಸ್ತುಬದ್ಧವಾಗಿ ನಡ್ಕೊಳ್ಳಿಲ್ಲ ಅಂತಂದರೆ ಅದ್ರ ವಿರುದ್ಧವಾಗಿ ಕೂಡ ನಮ್ಮ ಮೇಲೆ ಆಕ್ಷನ್ ತಗೊಳ್ಳೋಂಥ ಒಂದಷ್ಟು ಕಾನೂನುಗಳೆಲ್ಲ ಕೂಡ ನಡೆಯೋದು ನಮ್ಮ ಒಂದು ಸ್ಟೇಟ್ ಬಾರ್ ಕೌನ್ಸಿಲ್ ಮುಖಾಂತರ. ನಮಗೆ ಈ ಸ್ಟೇಟ್ ಬಾರ್ ಕೌನ್ಸಿಲ್ಗೆಲ್ಲ ದೊಡ್ಡದು ಯಾವುದು ಅಂತಂದರೆ ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ. ಮೇಯ್ನ್ ನಿಮಗೆ ಸಪೋರ್ಟಿಂಗ್ ಆಗಿ ಒಬ್ಬರು ನಿಲ್ತಾರೆ. ಹೌದು. ಈಗ ಅದೊಂದು ಹೆಂಗೆ ಹೇಳೋದು ನಿಮಗೆ, ಈಗ ಅಡ್ವೊಕೇಟ್ಸ್ದೊಂದು ಕಮ್ಯುನಿಟಿ ಇದೆಯಲ್ಲ, ಅದು ಒಂದು ಲೀಗಲ್ ಆಗಿ ಒಂದು ಫ್ರೇಮ್ ವರ್ಕ್ ಮುಖಾಂತರ ನಡೆಯತಕ್ಕಂಥ ಒಂದು ಅಂಗ ಅಂತ ಹೇಳ್ಬೋದು. ನಾನು ಫಸ್ಟ್ ಟೈಮು ನಂದು ಲೈಸೆನ್ಸ್ ಬಂದಾಗ, ಸೊ ಅಡ್ವೊಕೇಟ್ದ ಕಾರ್ಡ್ ಇದೆಯಲ್ಲ ಅದನ್ನು ಹಿಡ್ಕೊಂಡಾಗ ಎಲ್ಲ ಅಂತಿದ್ರು, ಏನು ಬಾರ್ ಲೈಸೆನ್ಸ್ ಸಿಕ್ಬಿಡ್ತಾ ಅಂತ. ಇಲ್ಲ, ಅದು ಆ್ಯಕ್ಚುಲಿ ಬಾರ್ ಕೌನ್ಸಿಲ್ ಆಫ್ ಕರ್ನಾಟಕ, ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ
ಸ್ಟೇಟ್ ಬಾರ್ ಕೌನ್ಸಿಲ್ ಕರ್ನಾಟಕ, ಸ್ಟೇಟ್ ಬಾರ್ ಕೌನ್ಸಿಲ್ ತಮಿಳುನಾಡು, ಸ್ಟೇಟ್ ಬಾರ್ ಕೌನ್ಸಿಲ್ ಕೇರಳ, ಈ ಥರ ಎಲ್ಲ ಸ್ಟೇಟ್ಗಳಿಗೂ ಆದಂಥ ಒಂದೊಂದು ಬಾರ್ ಕೌನ್ಸಿಲ್ಗಳು ಇದ್ದೇ ಇರುತ್ತೆ. ಸೊ ಇದಿಷ್ಟು ವಿಚಾರ. ಸೊ ಈ ಒಂದು ಉರಿ ಬಿಸಿಲಲ್ಲಿ ಸಿಕ್ಕಾಪಟ್ಟೆ ಬಿಸಿಲು ಹೊಡಿತಾ ಇದೆ. ಸೀದಾ ನಾವು ಮೈಸೂರಿಗೆ ಹೋಗೋಣ. ಮೈಸೂರಲ್ಲಿ ಅಲ್ಲಿ ಎಲೆಕ್ಷನ್ ಹೆಂಗೆ ನಡೆಯುತ್ತೆ ಅನ್ನೋ ತೋರಿಸೋಂಥ ಪ್ರಯತ್ನನ ನಾನು ಖಂಡಿತ ಈ ವಿಡಿಯೋದಲ್ಲಿ ಮಾಡ್ತೀನಿ. ಲಾಯರ್ಗಳಿಗೆ ಅಂತೇಳಿ ಸಪ್ರೇಟಾಗಿ ಒಂದು ಎಲೆಕ್ಷನ್ ನಡೆಯುತ್ತೆ. ಅದು ಇಷ್ಟು ಜೋರಾಗಿ ನಡೆಯುತ್ತೆ ಅಂತಂದ್ರೆ ನಂಬ್ತೀರಾ? ಹೌದು, ನಾನು ಚಿಕ್ಕವನಾಗಿದ್ದಾಗ ಗೌರ್ಮೆಂಟ್ ಸ್ಕೂಲ್ನಲ್ಲಿ ಓದ್ತಿರ್ಬೇಕಾದ್ರೆ ಮುಂದೆ ಏನಾಗ್ತೀಯ ಅಂತ ಕೇಳಿದ್ರೆ ನಾನು ಹೇಳ್ತಾ ಇದ್ದಿದ್ದು ಇಂಜಿನಿಯರು, ಡಾಕ್ಟ್ರು, ಪೊಲೀಸು, ಇಲ್ಲ ಲಾಯರ್ ಅಂತ. ಆದ್ರೆ ಇವತ್ತು ನನ್ನ ಮೇಲೆ ನನಗೆ ಹೆಮ್ಮೆ ಆಗ್ತಾ ಇದೆ. ಯಾಕೆ ಅಂತಂದ್ರೆ ಚಿಕ್ಕ ವಯಸ್ಸಲ್ಲಿ ನಾನು ಹೇಳಿದಂತ ಆ ಎರಡೂ ಕೆಲಸನ ಮಾಡಾಗಿದೆ. ಎಸ್, ಐ ಆಮ್ ಕಿರಣ್ ಕುಮಾರ್ ಜೆ, BE ಇಂಜಿನಿಯರಿಂಗ್ ಮುಗಿಸಿ LLB ಮಾಡಿ ಈಗ ಲಾಯರ್ ಆದವನು ನಾನು. ನನ್ನ ಮೆಂಬರ್ಶಿಪ್ ಇದ್ದಿದ್ದು ಮೈಸೂರಿನ ಬಾರ್ ಅಸೋಸಿಯೇಷನ್ ಅಲ್ಲಿ, ಹಾಗಾಗಿ ನಾನು ಇವತ್ತು ಇಲ್ಲಿಗೆ ಬಂದೆ. ಇವತ್ತು ಇಲ್ಲಿ ನಡೀತಾ ಇರೋದು ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲ್ ಎಲೆಕ್ಷನ್. ಇದು ರಾಜಕೀಯ ಎಲೆಕ್ಷನ್ ಅಲ್ಲ, ಬದಲಾಗಿ ವಕೀಲರು ತಮ್ಮ ಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ತಕ್ಕಂತ ಒಂದು ಎಲೆಕ್ಷನ್. ಈ ವ್ಯವಸ್ಥೆ ಅಡ್ವೊಕೇಟ್ ಆಕ್ಟ್ 1961 ಮೂಲಕ ಆರಂಭವಾಗಿದೆ. ಸಾಮಾನ್ಯವಾಗಿ ಎಲೆಕ್ಷನ್ ಪ್ರತಿ 5 ವರ್ಷಕ್ಕೊಂದ್ಸಲ ನಡೆಯುತ್ತೆ. ಬಾರ್ ಕೌನ್ಸಿಲ್ಗೆ ಆಯ್ಕೆಯಾಗಂತ ವಕೀಲರ ಮುಖ್ಯ ಕೆಲಸ ಏನು ಅಂತಂದ್ರೆ ಹೊಸ ವಕೀಲರನ್ನ ಎನ್ರೋಲ್ ಮಾಡ್ಕೊಳ್ಳೋದು, ವಕೀಲರ ವೆಲ್ಫೇರ್ ಸ್ಕೀಮ್ ಗಳನ್ನ ನೋಡ್ಕೊಳ್ಳೋದು, ಲೀಗಲ್ ಪ್ರೊಫೆಷನ್ ನಲ್ಲಿ ಡಿಸಿಪ್ಲಿನ್ ನ ಮೇಂಟೈನ್ ಮಾಡೋದು. ಅದರಲ್ಲಿ ಮುಖ್ಯವಾಗಿ ವಕೀಲರ ಹಕ್ಕುಗಳು ಮತ್ತು ಸಮಸ್ಯೆಗಳನ್ನ ಸರ್ಕಾರದ ಮುಂದೆ ಇಡೋದಾಗಿರುತ್ತೆ. ಹಾಗಾಗಿ ನಾನು ಕೂಡ ಇವತ್ತು ಬೆಂಗಳೂರಿಂದ ಮೈಸೂರಿಗೆ ಬಂದು ನನ್ನ ಹಕ್ಕನ್ನ ಚಲಾಯಿಸಿದೆ. ಇದು ವಕೀಲನಾಗಿ ನನ್ನ ಮೊದಲನೆಯ ಮತದಾನ. ಇವತ್ತು ಇಲ್ಲಿಗೆ ಬಂದ ಮೇಲೆ ನನಗೇನಪ್ಪ ಅನ್ನಿಸ್ತು ಅಂತಂದ್ರೆ, ರೆಗ್ಯುಲರ್ ಆಗಿ ಬರೋ ಎಲೆಕ್ಷನ್ಗೆ ವೋಟ್ ಹಾಕೋ ಅಧಿಕಾರ ನಾವು ಭಾರತದಲ್ಲಿ ಹುಟ್ಟಿದ್ರೇನೆ ಸಿಗುತ್ತೆ. ಆದ್ರೆ ಈ ಎಲೆಕ್ಷನ್ ಅಲ್ಲಿ ವೋಟ್ ಮಾಡ್ಬೇಕಂದ್ರೆ ಚಿಕ್ಕ ವಯಸ್ಸಿಂದ ಕಂಡಂತ ಕನಸು, 3 ರಿಂದ 5 ವರ್ಷದ ದೀರ್ಘವಾಗಿ ಓದಂತ ಕಾನೂನಿನ ಜ್ಞಾನ, AB ಎಕ್ಸಾಮ್ ಕ್ಲಿಯರ್, ಇವೆಲ್ಲ ಇದ್ರೆ ಮಾತ್ರ ಸಾಧ್ಯ. ಒಬ್ಬ ಕಿರಿಯ ವಕೀಲನಾಗಿ ಮುಂದೊಂದಿನ ಇಂಥ ಎಲೆಕ್ಷನ್ಗೆ ನಾನು ಕೂಡ ಸ್ಪರ್ಧಿ ಆಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ನೋಡೋಣ ದೇವ್ರ ಏನ್ ಮಾಡ್ತಾನೆ ಅಂತ. ಇಷ್ಟ ಹೇಳ್ತಾ ನಾನು ನಿಮ್ಮ ಕಿತ್ತಡಿ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.